ಹಾಯ್ ಗೈಸ್, ನಾನು ನಿಮ್ಮ ಶಿಲ್ಪಾ. ವೆಲ್ಕಮ್ ಮೈ ನ್ಯೂ ವಿಡಿಯೋ ಅಂತ ಹೇಳ್ಬೋದು. ನೀವು ತಮ್ನೇಲಲ್ಲಿ ನೋಡಿರೋ ಹಾಗೇನೆ ಇದು ಬಂದು ಕಬ್ಬಾಳಮ್ಮ ಅವರು ನನ್ನ ಲೈಫಲ್ಲಿ ಪವಾಡ, ಮತ್ತು ಅವ್ರು ಹೇಗೆ ನನ್ನ ಲೈಫ್ಗೆ ರಿಲೇಟೆಡ್ ಆದರು, ಅವ್ರ ಬಗ್ಗೆ ನನಗೆ ಅಷ್ಟು ಗೊತ್ತೇ ಇರಲಿಲ್ಲ. ಹೇಗೆ ತಿಳ್ಕೊಂಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಹೆಲ್ಪ್ ಆಗಿದೆ ನನ್ನ ಲೈಫಲ್ಲಿ. ಅಂದರೆ ಅದಕ್ಕೂ ಮುಂಚೆ ಗೊತ್ತಿರಲಿಲ್ಲ ಅಷ್ಟೇ ವಿಷಯ, ಬಟ್ ತುಂಬಾ ಪಡ್ಕೊಂಡಿದ್ದೀನಿ, ತುಂಬಾ ಗಳಿಸಿದ್ದೀನಿ ಅಂತಲೇ ಹೇಳ್ಬೋದು. ಲೈಫಲ್ಲಿ ನೆಮ್ಮದಿ ಗಳಿಸಿದ್ದೀನಿ ಮೇಯ್ನಾಗಿ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಮೊದಲು ಕಬ್ಬಾಳಲ್ಲೇ ಫಸ್ಟ್ ಟೈಮು ನಮ್ಮ ದೊಡ್ಡಮ್ಮನ ಮಗ ಇದ್ದಾರಲ್ಲ, ನಮ್ಮ ದೊಡ್ಡಮ್ಮನ ಮನೆ ದೇವ್ರು ಅದು ಕಬ್ಬಾಳಮ್ಮ ಒಂದು. ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮು ಅಲ್ಲಿಗೆ ಅಂತ ಹೋದಾಗ ನಾವು ಫುಲ್ಲು ಸಂಡೇ ಅವ್ರ ಮಗದು ಬೀಗ್ ರೂಟ್ ಆಯಿತು. ಸಂಡೇ ಅಂದ್ಬಿಟ್ಟು ಹೋಗಿದ್ವಿ ನಾವು ದರ್ಶನ ಮಾಡಲಿಲ್ಲ ಅವತ್ತು. ತುಂಬ ಹೆವಿ ರಶ್ ಇತ್ತು, ದೇವಸ್ಥಾನ ಫುಲ್ ರಶ್ ಇತ್ತು. ಎಲ್ಲರೂ ಬೇಡ ತುಂಬ ರಶ್ ಇದೆ ಬೇಡ ಅಂತಂದರು. ನಾನು ಆಲ್ಮೋಸ್ಟ್ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ದೂರ ಹೋಗಿದ್ರು ಕೂಡ ನೋಡಲೇಬೇಕಂತ ಏನಿಲ್ಲ, ಬಿಡು ಆಯಿತು ಎಲ್ಲರೂ ಹೇಳ್ತಿದ್ದಾರಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಷ್ಟು ದೇವ್ರು ನೋಡಲೇ ಇಲ್ಲ, ನಾನು ಅವತ್ತು ನೋಡಲೇ ಇಲ್ಲ ಫುಲ್. ನಾನು ಹೋದ್ವಿ, ನಾರ್ಮಲ್ ಬೀಗ್ ಊಟ ಮುಗಿಸ್ಕೊಂಡ್ವಿ, ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟು ನನ್ನ ಫ್ರೆಂಡ್ ಹೇಳ್ತಾಳೆ, ನನ್ನ ಫ್ರೆಂಡ್ ಕಾವ್ಯ ಅಂತ, ಅವಳು ಹೇಳ್ತಾಳೆ ನಂಗೆ ಇದ್ರ ಬಗ್ಗೆ ತುಂಬ. ಆ ದೇವ್ರು ಫುಲ್ ಪವರ್ಫುಲ್ ಕಣೆ, ಬಾ ನೀನು, ಬಾ ಹೋಗೋಣ ನಾನಿಲ್ಲ ನಾನು ಬರಲ್ಲ. ಎಲ್ಲಿ ಹೋಗ್ತಿರಲ್ಲ, ಅವಾಗ ಮನೇಲೇ ಇದ್ದೆ ನಾನು. ಬಾ ಹೋಗೋಣ, ಒಂದ್ಸಲ ಹೋಗೋಣ ಬಾ, ಏನಾಗತ್ತೆ ಬಾ. ಆಗ ನಾನು ಸರಿ ಆಯಿತು ಹೋಗೋಣ, ಫ್ರೆಂಡ್ ಜೊತೆ ಹೊರಗಡೆ ಹೋಗೋದ್ರಲ್ಲಿ ಏನು ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗಿದ್ದಷ್ಟೇ. ಆವಾಗ ಹೋದೆ, ಟೆಂಪಲ್ ಒಳಗೆ ಹೋಗಿದ್ದೀವಿ. ನಾನು ಅದೇ ಫಸ್ಟೇ ಹೋಗಿದ್ದೆ, ಬೀಗ್ ರೂಟಿಗೆ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಟೆಂಪಲ್ ಒಳಗೆ ಹೋಗ್ಬಿಟ್ಟು ದೇವ್ರ ಮುಂದೆ ವಾಕಬಲ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೆ. ಆವಾಗ ನನ್ನ ಫ್ರೆಂಡ್ನ ಕೇಳಿದೆ, ನಾನು ಅವಳನ್ನೇ ಕೇಳಿದೆ, ನಂಗೆ ಏನು ಕೇಳ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ ನನಗೇನು ಕೇಳಬೇಕು ಅಂತ. ಅವಳು ಕೈ ಮುಗಿತಿದ್ದವಳು, ನಿಂಗೇನು ಬೇಕು ಕೇಳು, ದೇವ್ರ ಮುಂದೆ ನಿಂತಿದ್ಯಾ, ನಿಂಗೆ ಏನು ಬೇಕು ಕೇಳು, ಆ ಥರ ಹೇಳಿದ್ಲು. ಆವಾಗ ನನ್ನ ಮಗಂಗಾಗ 3.5 ವರ್ಷ ಆಗಿತ್ತು. ಬರೀ ಅಪ್ಪ ಅಂತಿದ್ದ, ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಫುಲ್ ಆ್ಯಕ್ಷನ್, ಅದು ಇದು ಅಂತ ಆ ಥರ ತೋರಿಸ್ತಿದ್ದ ಅಷ್ಟೇ ಹೊರತು ಅವನೇನಿಕ್ಕೂ ಮಾತಾಡ್ತಾನೆ ಇರಲಿಲ್ಲ. ಅಮ್ಮ ಅಂತಾನೆ ಫಸ್ಟ್ ಆಫ್ ಆಲ್ ಅಂತ ಇರಲಿಲ್ಲ. ಆವಾಗ ಕಣ್ಣಲ್ಲಿ ನೀರು ಕಚ್ಕೊಂಡು ಕೇಳಿದ ಅದೊಂದೇ. ಎಲ್ಲರೂ ಹೇಳ್ತಾರೆ ನಿನ್ನ ಮಗ ಮಾತಾಡಲ್ಲ ಅಂತ. ನಂಗೆ ಹಂಗೆ ಅದನ್ನೇ ಹೇಳಿದ್ದು, ನಂಗೆ ಏನು ಕೇಳಬೇಕು ಅಂತ ಗೊತ್ತಾಯ್ತಿಲ್ಲ. ನನ್ನ ಮಗ ಮಾತಾಡ್ತಾ ಇಲ್ಲ, ಅವನು ಅಮ್ಮ ಅಂತ ಕರಿಬೇಕು ಅಷ್ಟೇ ನಾನು ಕೇಳಿದ್ದು. ಕೇಳಿದ್ವಿ, ದರ್ಶನ ಮುಗಿಸ್ಕೊಂಡು ಬಂದೆ. ಸುಮ್ಮನೆ ಬಂದ್ಬಿಟ್ಟೆ. ನಾನೇನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ, ಕೇಳ್ಕೊಂಡೆ ಅಷ್ಟೇ. ಅದಾದ್ಮೇಲೆ ನನ್ನ ಮಗ ಯಾವಾಗ ಮಾತಾಡಿರ್ಬೋದು ಅಂತಂದರೆ ಹೇಳ್ತೀನಿ, ಮುಂದೆ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ. ತುಂಬ ಖುಷಿ ಆಗ್ಬಿಟ್ಟೆ ನಾನು. ಕಣ್ಣಲ್ಲಿ ನೀರು ಕಚ್ಕೊಂಡು ಬಂದೆ ಇವತ್ತು. ಅಷ್ಟು ಖುಷಿ ವಿಷಯ ಅಂತ ಹೇಳ್ಬೋದು ಅದು. ಅದಾದಮೇಲೆ ನಂಬಿ ನಾನು ತುಂಬ ಕೈ ಮುಗ್ದು, ಇಲ್ಲ ಅಮ್ಮನವರು ನನ್ನ ಲೈಫಲ್ಲಿ ತುಂಬ ಒಳ್ಳೇದು ಮಾಡಿದ್ರು, ಮಗನ ವಿಷಯದಲ್ಲಿ ಅದು ನಾನು ಕೇಳಿದ್ದು ಕೊಟ್ಟರು ತಕ್ಷಣ ಅಂತಾನೆ ಹೇಳ್ಬೋದು. ಅದಾದಮೇಲೆ ಆಮೇಲೆ ತುಂಬ ಸಲ ಕನಸಲ್ಲೂ ಬಂದಿದ್ದಾರೆ ಗೈಸ್. ನಂಬಿ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದ ತುಂಬ ಸಲ ಕನಸಲ್ಲೂ ಇದ್ದಾರೆ. ಅದಾದಮೇಲೆ ನಾನು ಅವ್ರ ಹೆಸರಲ್ಲಿ ಕಳಶ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಒಳ್ಳೇದಾಗಿದೆ, ಏನಿಲ್ಲ. ಫೋಟೋಸ್ ತಂದು ಅಲ್ಲೇ ಫೋಟೋಸ್ ತಗೊಂಡು ಕಬ್ಬಾಳಲ್ಲಿ ಫೋಟೋಸ್ ತಗೊಂಡು ಅಮ್ಮನವ್ರಿಗೆ ಮುಟ್ಟಿಸಿ ಪೂಜೆ ಮಾಡಿಸಿ ಅಲ್ಲೊಂದ್ಸಲ ತಗೊಬಂದು ಪೂಜೆ ಮಾಡ್ತಾ ಇದ್ದೀನಿ. ಒಳ್ಳೇದಾಗಿದೆ, ಏನಿಲ್ಲ. ಬೇಡಿದ್ದೆಲ್ಲ ಕೊಡ್ತಿದ್ದಾರೆ. ಸ್ವಲ್ಪ ನಾವು ಹೇಗೆ ಹಾಗೆ ಅಷ್ಟೇ. ನಮ್ಮ ಕೆಲಸನೂ ಇಂಪಾರ್ಟೆಂಟ್ ಅಲ್ವಾ. ನಾವು ವರ್ಕೇ ಮಾಡದೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಾಗತ್ತೆ. ಸಪೋರ್ಟಿಂಗ್ ಅಂತೂ ತುಂಬ ಅಮ್ಮನವ್ರ ಕಡೆಯಿಂದ ದಯೆ ಅನ್ನೋದಿದೆ ಅಂತ ಹೇಳ್ಬೋದು. ಒಳ್ಳೇದಾಗಿದೆ ಗೈಸ್, ಅದರಲ್ಲೆಲ್ಲ ಏನಿಲ್ಲ. ಎಸ್, ನಾನು ಅದಾದಮೇಲೆ ಮಾತ್ರ ತುಂಬ ಸಪೋರ್ಟಿಂಗಾಗಿ, ಹೆಲ್ಪಿಂಗಾಗಿ,
ಪ್ರತಿಯೊಂದಕ್ಕೂ ಅವ್ರನ್ನೇ ನಂಬಕ್ಕೆ ಶುರು ಮಾಡಿದೆ. ಅದೇ ವರ್ಕ್ ಆಯಿತು ಕೂಡ ನನ್ನ ಲೈಫಲ್ಲಿ, ಅದೇ ರೀತಿ ವರ್ಕ್ ಆಯಿತು. ಪ್ರತಿಯೊಂದಕ್ಕೂ ಅಮ್ಮನ್ನೇ ಬೇಡ್ತಾ ಇದ್ದೆ. ಪ್ರತಿಯೊಂದಕ್ಕೂ ಅವಾಗಿಂದ ಮಂಗಳವಾರ ಶುಕ್ರವಾರ ಮಾಮೂಲಿ ವಾರ ಮಾಡ್ತಿದ್ದೆ. ಫಸ್ಟ್ ಮಾಡ್ತಿರ್ಲಿಲ್ಲ, ಫಸ್ಟ್ ಸೋಮವಾರ ಗುರುವಾರ ಶನಿವಾರ ಮಾಡ್ತಿದ್ದೆ. ಆಮೇಲೆ ವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಗುಡ್, ನೆಮ್ಮದಿ ಸಿಕ್ತು. ಮೇನು ಆ ದುಡ್ಡು ಸಿಕ್ತು, ಹಣ ಸಿಕ್ತು, ಒಡವೆ ಸಿಕ್ತು, ಬಂಗಾರ ಸಿಕ್ತು ಅನ್ನೋಕ್ಕಿಂತ ಲೈಫಲ್ಲಿ ನೆಮ್ಮದಿ ಸಿಕ್ತು. ಚೆನ್ನಾಗಾದ್ವಿ. ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳಾಡೋದು, ಅದಕ್ಕೆಲ್ಲ ಕ್ಲಾರಿಟಿ ಸಿಕ್ತು ಲೈಫಲ್ಲಿ. ಚೆನ್ನಾಗಾದ್ವಿ. ಇನ್ನೂ ಒಂದು ವಿಷಯ ಏನು ಗೊತ್ತಾ, ಒಂದೊಂದಾಗೆಲ್ಲ ಸರಿ ಹೋಗ್ತಾ ಬಂತು. ಪ್ಲಸ್ ಜಾಬ್ ಬೇಕಿತ್ತು ನನಗೆ, ಜಾಬ್ ಆಯಿತು. ಜಾಬು ಕೂಡ ನಾನು ಅಂದ್ಕೊಂಡಿದ್ದ ಸ್ಯಾಲ್ರಿಗಿಂತ ಬೆಟರ್ ಸ್ಯಾಲ್ರಿ ಸಿಕ್ತು ಅಮ್ಮನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ನೆಕ್ಸ್ಟ್ ಆಮೇಲೆ ಎಲ್ಲ ಮುಂದೆ ಒಂದು ಸ್ವಲ್ಪ ಚೆನ್ನಾಗಿ ನೆಮ್ಮದಿ ಅನ್ನೋದು ಸಿಕ್ತು. ಮೇನ್ ಥಿಂಗ್ ಅಂತ ಪದೇ ಪದೇ ಹೇಳ್ತಿದ್ದೀನಿ, ನೀನು ಅನ್ಕೋಬಿಡಿ. ನೆಮ್ಮದಿ ಸಿಕ್ತು ಪೂಜೆ ಮಾಡೋದ್ಮೇಲೆ. ಆಮೇಲೆ ವರ್ಕು ಕೂಡ ಗುಡ್. ಸಾಲಗಳು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಬಂದೆ. ಹಂಗಂತ ಈಗ ಸಾಲ ಇಲ್ಲ ಅಂತೇನಲ್ಲ, ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲಿ. ಬೆಟರ್ ಟು ಫಸ್ಟ್ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಓಕೆ, ಎಲ್ಲ ಸರಿ ಹೋಗ್ತಾ ಬಂದಮೇಲೆ ನನ್ನ ಮಗಳು ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ಬಂದಾಗ, ಇಲ್ಲ ನನಗೆ ಹೆಣ್ಣು ಮಗುನೇ ಬೇಕು ಅಂತ ಹರಕೆ ಕಟ್ಟಿದ್ದು ನಿಜ. ಈಗ ಹೆಣ್ಣು ಮಗುನೇ ಕೂಡ ಇದ್ದಾಳೆ ನನ್ನ ಮಗಳು. ಅವಾಗ ಹರಕೆ ಕಟ್ಟಿದ್ದೂ ಅಷ್ಟೇ, ಹೆಣ್ಣು ಮಗು ಆದರೆ ನಿಮ್ಮ ಹೆಸರೇ ಇಡ್ತೀನಿ, ಅಮ್ಮನ ಹೆಸರೇ ಇಡ್ತೀನಿ ಅಂತ ಹೇಳ್ಕೊಂಡಿದ್ದು ನಾನು. ಅಮ್ಮನ ಹೆಸರೇ ಇಟ್ಟೆ ಕೂಡ. ಮಾಮೂಲಿ 7 ಮಂತ್ಸ್ಗೇನೋ ನಾಮಕರಣ ಮಾಡಿ, ಸ್ವಲ್ಪ ಲೇಟ್ ಆಯ್ತು ಇವಳಿಗೆ. 7 ಮಂತ್ಸ್ಗೆ ನಾಮಕರಣ ಮಾಡುವಾಗ ಫಸ್ಟು ಕಬ್ಬಳಮ್ಮನ ಹೆಸರೇ ಇಡ್ತೀನಿ ಅಂತ ಹೇಳಿದ್ದು. ಅವಳ ಹೆಸ್ರನ್ನೇ ಹೇಳ್ಬಿಟ್ಟು, ನಮ್ಮ ಮನೆ ದೇವ್ರ ಹೆಸ್ರು ಹೇಳ್ಬಿಟ್ಟು, ಆಮೇಲೆ ಅವಳಿಗೆ 3ನೇ ನೇಮ್ ಇಟ್ಟಿರೋದು ನಾವು ಡಾಕ್ಯುಮೆಂಟ್ಸ್ಗೆಲ್ಲ ಕೊಡೋಕ್ಕೆ, ಆ ನೇಮ್ ಇಟ್ಟಿರೋದು ಅಂಥದ್ದು. ಅದು ಬಿಟ್ಟರೆ ಫಸ್ಟ್ ನೇಮ್ ಅಮ್ಮನ ಹೆಸರೇ ಕರ್ತಿರೋದು. ಅವ್ರ ಹೆಸ್ರು ನೀವು ಹೆಣ್ಮಗು ಕೊಟ್ಟರೆ ನಿಮ್ಮ ಹೆಸರೇ ಕರೀತೀನಿ ಅಂತಂದಿದ್ದೆ, ಕೊಟ್ಟಿದ್ದೇನೆ ಹೇಳಿದ್ದು. ಆಮೇಲೆ ಒಂದ್ಸಲ ಹೋಗಿ ದರ್ಶನನೂ ಮಾಡ್ಕೊಂಡು ಬಂದಿದ್ದೀನಿ ಈಗಾಗಲೇ ಒಂದ್ಸಲ. ಇನ್ನೊಂದ್ಸಲ ಹೋಗ್ಬೇಕು ಮತ್ತೆ. ಎಸ್ಸಲಿ ನೋಡಿದ್ರೂ ಸಾಲಲ್ಲ, ಏನು ಹೇಳೋಣ. ತುಂಬ ಸಲ ನೋಡಿದ್ರೂ ನೆಮ್ಮದಿ, ಒಟ್ಟಿನಲ್ಲಿ ನೆನೆಸ್ಕೊಂಡಾಗಲೇ ಮನಸ್ಸಲ್ಲಿ ನೆಮ್ಮದಿ ಅಷ್ಟೇ. ನಮ್ಮ ಕೈಲಿ ಹೋಗಿ ಬರಲೇಬೇಕು ಅನ್ನೋ ಅಂಥದ್ದೇನಿಲ್ಲ. ನಾವು ಕೂತಿದ್ದ ಕಡೆನೇ ನೆನೆಸ್ಕೊಂಡ್ರು. ಬೇರೆಯವ್ರಿಗೆ ಹೇಗೋ ಏನೋ ನನಗಂತೂ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಗುಡ್. ಕೆಲವ್ರು ಅದನ್ನು ಹೇಳಿದ್ದಾರೆ, ನಮ್ಮನೆ ದೇವರೇ ನಮಗೆ ಏನು ಒಳ್ಳೇದೇ ಮಾಡಿಲ್ಲ ಅನ್ನೋರು ಉಂಟು. ಅದನ್ನು ಕೇಳಿದ್ದೀನಿ. ನಮ್ಮನೆ ದೇವರೇ, ನಮ್ಮ ಸ್ವಂತ ನನ್ನ ಮನೆ ದೇವರೇ ಅದು ಅಂತ. ಬಟ್ ಅದೆಲ್ಲ ನಾನು ಹೇಳೋಕ್ಕಾಗಲ್ಲ, ಅದು ಅವ್ರವರು ಅಮ್ಮನ ಇಚ್ಛೆ, ನಾನೇನು ಮಾಡೋಕ್ಕಾಗಲ್ಲ. ನನ್ನ ಲೈಫಲ್ಲಂತೂ ತುಂಬ ಒಳ್ಳೆಯದಾಗಿದೆ, ನೆಮ್ಮದಿನೇ ಇದ್ದೀನಿ. ಬೇಡ್ದಂಗೆ ಮಗಳೂ ಸಿಕ್ಕಿದ್ದಾಳೆ. ಓಕೆ, ನಾನು ಬೇಡಿದ್ದೆಲ್ಲ ಆಲ್ಮೋಸ್ಟ್ ಸಿಗುತ್ತೆ. ಅಮ್ಮನಿಂದ ಎಲ್ಲ ಸಿಕ್ಕಿದೆ. ಅವರೇ ನಾನು ಸ್ಕ್ರೀನ್ ವಾಲ್ಪೇಪರಲ್ಲಿರೋದು ಅವರೇ. ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊಳ್ಳೋದು ನಾನು ಅವ್ರನ್ನೇ. ನಮ್ಮಮ್ಮ ಅದೇ ಮಾತಂದ್ರು ಗೊತ್ತಾ, ನನ್ನ ಪಾಪು C-ಸೆಕ್ಷನ್ ಡೆಲಿವರಿಗೆ ಹೋಗ್ಬೇಕಾದ್ರೆ ನಾನು ನಮ್ಮಮ್ಮಂಗೆ ಹೇಳ್ತೀನಿ, ಅಮ್ಮ ನನಗೆ ಭಯ ಇರ್ತೈತಿ, ಗಂಡು ಮಗುನೇ ಆಗ್ಬಿಟ್ರೆ ಏನು ಮಾಡೋಣ, ಹೆಣ್ಣು ಮಗು ಬೇಕಿತ್ತು ನನಗೆ ಅಂತ ನಾನು ಹೇಳ್ತೀನಿ ನಮ್ಮಮ್ಮಂಗೆ. ನಮ್ಮಮ್ಮ ಅದೇ ಮಾತಂತಾರೆ ಗೊತ್ತಾ, ಬೇಡ್ಕೋ ಎಲ್ಲನೂ, ಕೇಳಿದ್ದೆಲ್ಲ ಕೊಡ್ತಾಳೆ ಕಬ್ಬಳಮ್ಮ ಅಂತ ಹೇಳ್ತೀರಾ, ನೀನು ನಿನ್ನ ಗಂಡ ಕೇಳ್ಕೊಳ್ಳಿ, ಆಗಲಿ ಬಿಡು, ಹೆಣ್ಮಗುನೇ ಬೇಕು ನಮಗೂ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳ್ಬಿಟ್ಟು ಹೋಗಿರ್ತೀನಿ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೂ, ಅಮ್ಮ ಬಾಯ್ ಬೇಬಿ ಆದರೆ ನನಗೆ ಅವನ ಪಾಪು ಕಿವಿಲಿ ಸಾಯಿಬಾಬಾ ಹೆಸರು, ಸಾಯಿರಾಮ್ ಹೆಸರು ಹೇಳು 3 ಸಲ, ಹೆಣ್ಮಗು ಆದರೆ ಮಾತ್ರ ಕಬ್ಬಳಮ್ಮನ ಹೆಸರು 3 ಸಲ ಕಿವಿಲಿ ಹೇಳಲೇಬೇಕು ಅಂತ. ನಾನು ಆಮೇಲೆ ಬಂದು ಅಮ್ಮಂಗೆ ಕೇಳ್ತೀನಿ, ಪಾಪುಗೆ ಹೆಸರು ಹೇಳಿದ್ರಾ ಅಂತ. ಹೇಳ್ದೆ ಕಣಪ್ಪ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ತುಂಬ ಖುಷಿ. ಆಪ್ರೇಷನ್ ಥಿಯೇಟ್ರಲ್ನಲ್ಲೂ ನಾನು ಅವಳನ್ನ ಪಾಪು ಗರ್ಲ್ ಅಂದಾಗಲೂ ನಾನು ನೆನೆಸ್ಕೊಂಡಿದ್ದೀನಿ. ಬಯಸಿ ಪಡೆದ ಮಗಳು ಅವಳು, ಬೇಡಿ ಪಡೆದ ಮಗ. ಗಂಡು ಮಗುನೇ ಬೇಕು ಅಂತ ಫಸ್ಟು ಸ್ವಲ್ಪ ಕೊನೆಯಲ್ಲಿ ಆಸೆ ಬಂದ್ಬಿಡ್ತು, ನನ್ನ ಮಗ ಬೇಕು ಅಂತ. ಆ ಥರ ಅವನಾದ್ಮೇಲೆ ಇಲ್ಲ, ಮಗು ಗರ್ಲ್ ಬೇಬಿನೇ ಬೇಕು ನನಗೆ ಅಂತ, ಮಗಳು ಬೇಕು ಅಂತ ಬೇಡಿ ಬಯಸಿ ಪಡೆದಿರೋ ಮಗಳವಳು. ಅಮ್ಮನ ಪ್ರಸಾದನೇ ಅಂತಲೇ ಹೇಳ್ಬೋದು, ಅಮ್ಮ ದಾರಿ ತೋರಿಸಿರೋ ಮಗಳು ಅಂತ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಮತ್ತೆ ಬ್ಯಾಕ್ ಟು ದ ತಮ್ನೇಲ್ ಅಂತ ಬಂದರೆ,
ಹೌದು, ನನ್ನ ಮಗ ಯಾವಾಗ ಮಾತಾಡ್ದ ಅಂತಂದರೆ ಹೀಗೆ ಅವಳು ಬೇಡ್ಕೊಳೆ, ಏನಿಲ್ಲ ನಿನ್ ಬೇಡ್ಕೋ, ಆಗತ್ತೆ ಎಲ್ಲ ಆಗತ್ತೆ ಬೇಡ್ಕೋ ಅಂತ ಹೇಳ್ತಾಳೆ. ಹೇಳ್ಕೊಂಡಾಗ ಕಣ್ಣಲ್ಲಿ ನೀರು ಕಚ್ಕೊಂಡು ಬೇಡ್ಕೊಂತೀನಿ. ನನ್ನ ಮಗ ಅಪ್ಪ ಅಂತಾನೆ, ಎಲ್ಲ ಮಕ್ಕಳು ಅಮ್ಮ ಅಂದರೆ ಫಸ್ಟ್ ಇವನು ಅಪ್ಪ ಅಂದ. ನಿನ್ನ ಮಗಂಗೆ ಅಮ್ಮ ಅನ್ನಕ್ಕೆ ಬರಲ್ಲ ಅಂತ ತುಂಬ ಜನ ಮಾತಾಡ್ತಾ ಇದ್ರು. ಅಮ್ಮ ಅನ್ನಕ್ಕೆ ಬರಲ್ಲ, ಬರೀ ಅಪ್ಪ ಅಂತಾನೆ ಅಂತ. ನಾನು ತುಂಬ ಸಲ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದೆ. ಫಸ್ಟ್ ಅಮ್ಮ ಅಂದ್ಬಿಟ್ಟು ಬೇರೆ ಏನಾದ್ರು ಮಾತಾಡಿದ್ರು ನಂಗೆ ಬೇಜಾರೈತಿರ್ಲಿಲ್ಲ. ನನ್ನ ಅಪ್ಪ ಅಂತಾನೆ ಕರೀತಿದ್ದ. ನನ್ನ ಅಮ್ಮ ಅಂತ ನಂದೆ, ನನ್ನ ಅಪ್ಪ ಅಂತಾನೆ ಕರೀತಿದ್ದ. ಅದಕ್ಕೆ ಬೇಜಾರಾಯ್ತಿತ್ತು. ಅಮ್ಮನ ಪದನೇ ಬರ್ತಾ ಇಲ್ವಲ್ಲ ಏನು ಬಾಯಲ್ಲಿ ಅಂತ ಬೇಜಾರಾಗಿದ್ದು. ಕರಿಬೇಕು ಅಂತ ಬೇಡ್ಕೊಂಡಿದ್ದು ನಿಜ. ಇಷ್ಟೇ ಗೈಸ್, ನಿಜವಾಗ್ಲೂ ನಂಬಿ ಅವನು ದೇವಸ್ಥಾನದಿಂದ ಆಚೆ ಬಂದ್ವಿ. ನಾನು ನನ್ನ ಫ್ರೆಂಡ್ಸ್ ಇಬ್ರು ಹೋಗಿದ್ದಾಗ ಆಚೆ ಬಂದ್ವಿ. ನನ್ನ ಫ್ರೆಂಡು ಅವಳ ಮಗಂಗೊಂದು, ಇನ್ನೊಬ್ಳು ನನ್ನ ಫ್ರೆಂಡ್ ಮಗಳು, ನನ್ನ ಮಗ, 3 ಜನನೂ ಹೋಗಿದ್ದಿದ್ದು. ಜ್ಯೂಸ್ ತಗೊಟ್ಲೋಳು, ಜ್ಯೂಸ್ ಬಾಟಲ್ 3 ಜನಕ್ಕೂ ಬಾಟಲ್ ತಗೊಟ್ಟಿದ್ದಕ್ಕೆ ನನ್ನ ಮಗ ಸ್ಪಾಟಲ್ಲೇ ಕರ್ದ, ಅಮ್ಮ ಅಮ್ಮ ಅಂತ ಕರ್ದ. ಟೆಂಪಲ್ ಮುಂದೆನೆ, ನೀವು ನಂಬಿ ಬಿಡಿ, ಟೆಂಪಲ್ ಮುಂದೆನೆ ಕರ್ದ ಅಮ್ಮ ಅಂತ. ಬೆಳಗ್ಗೆಯಿಂದನೇ ಕರಿಬೋದಿತ್ತು ತಾನೇ, ಅವನು ಕರಿಲೇಬೇಕು ಅಂತ ಮಗು ಕಲಿತಿದ್ರೆ. ಏನೋ ಅಮ್ಮಂದ ಏನೋ ಆ ಕ್ಷಣದಲ್ಲಿ ರೋಡಲ್ಲೇ ಹತ್ತಿದ್ದೀನಿ ನಾನು, ಕಣ್ಣಲ್ಲಿ ನೀರು ಕಚ್ಕೊಂಡು ರೋಡಲ್ಲೇ ಹತ್ತಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಅವತ್ತು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ಟಿಲ್ ಇಷ್ಟು ದಿನದ ತನಕನೂ ನಾನು ಅನ್ಕೊಂಡಿದ್ದೆಲ್ಲ ಆಗಿದೆ. ನೆಮ್ಮದಿಯಾಗಂತೂ ಇದ್ದೀವಿ ಅಮ್ಮನ ದಯೆಯಿಂದ. ಒಟ್ಟಿನಲ್ಲಿ ನನ್ನ ಮಗಂಗೆ ಮಾತು ಬಂದಿದ್ದಂತೂ ನಿಜ. ಈಗ 5 ವರ್ಷ, ನೆನ್ನೆಗೆ 5 ವರ್ಷ ಆಗುತ್ತೆ ನನ್ನ ಮಗನ ಬರ್ಡೇ ಆಗಿ ನೆನ್ನೆ. ಸ್ವಲ್ಪ ಇನ್ನು ಮಾತು ಸ್ವಲ್ಪ ಕೆಲವೊಂದು ಅಕ್ಷರಗಳು ಅದು ಸ್ವಲ್ಪ ಬರಲ್ಲ ಅನ್ನೋದು ಬಿಟ್ರೆ ಮಾತಾಡ್ತಾನೆ. ಈಗ ಬೆಟರ್ ಟು ಫಸ್ಟ್ ಚೆನ್ನಾಗೇ ಮಾತಾಡ್ತಾನೆ, ಸ್ವಲ್ಪ ತೊದಲಿಸ್ತಾನೆ ಮಾತುಗಳು ಅನ್ನೋದು ಬಿಟ್ರೆ ಮಾತೇ ಆಡಲ್ವೇನೋ ಅನ್ಕೋಬಿಟ್ಟಿದೆ. ಮಾತೇ ಆಡಲ್ವೇನೋ ಅಂದವನು ಅಮ್ಮನ ದಯೆಯಿಂದ ಮಾತಾಡ್ತಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಬಿ, ನಿಜವಾಗ್ಲೂ ಅಮ್ಮನವ್ರಿದ್ದಾರೆ. ಯಾರು ಏನು ಹೇಳ್ತಾರೋ ಏನೋ, ನಿಮ್ಮ ಮನಸ್ಸೋ ಇಚ್ಛೆ ಫುಲ್ ಪ್ರೀತಿಯಿಂದ ಅಮ್ಮ ನೀವಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇದ್ದಾರೆ. ನಾನೇ ಸಾಕ್ಷಿ. ನನ್ನ ಮಗನ್ ಮಾತಾಡ್ತಿದ್ದಾನಲ್ಲ ಇವತ್ತೊಂದು ದಿವಸ, ಅದೇ ಸಾಕ್ಷಿ ಅಂತ ಹೇಳಬಲ್ಲೆ. ನನ್ನ ಮಗಳು ಚೆನ್ನಾಗಿ ಈಗ ಮಾತಾಡ್ತಿದ್ದಾಳೆ. ಬಟ್ ಅವನ ವಿಷಯದಲ್ಲಂತೂ ಮಾತಾಡಿದ್ದು ಅವನೇ ಫಸ್ಟ್. ಚೆನ್ನಾಗಿ ಮಾತಾಡ್ತಿದ್ದಾನೆ, ಏನಿಲ್ಲ. ಕೆಲವೊಂದು ವರ್ಡ್ಗಳು ಇನ್ನೂ ತೊದಲಿಸ್ತಾನೆ, ಗ್ಯಾಪ್ ಮೇಂಟೈನ್ ಮಾಡ್ತಾನೆ, ಬಿಟ್ರೆ ಮಾತಾಡ್ತಾನೆ. ನಂಬೋಣ. ಒಳ್ಳೆ ರೀತಿಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮ. ನನಗಂತೂ ಒಳ್ಳೇದು ಮಾಡಿದ್ದಾರೆ, ನಿಮಗೂ ಒಳ್ಳೇದು ಮಾಡಲಿ. ಇನ್ನೂ ಕೆಲವೊಂದು ಬಯಕೆಗಳಿದೆ, ಕೇಳಿದ್ದೀನಿ, ನೋಡೋಣ ಏನು ಮಾಡ್ತಾರೆ ಅಂತ. ತುಂಬ ತೀಟೆ ಮಾಡ್ತಿದ್ದಾಳೆ ನನ್ನ ಮಗಳು, ನೋಡೋಣ. ಹೀಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಆ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.